ನಾವು ಆದಿಕಾಂಡ 4ನೇ ಅಧ್ಯಾಯ. ನಿನ್ನೆವರೆಗೂ ನಾವು ಆದಿಕಾಂಡ 4ನೇ ಅಧ್ಯಾಯ ಸುಮಾರು 8-9ನೇ ವಚನದವರೆಗೂ ನಾವು ನೋಡಿದ್ದೆವು. ಈಗ ಮುಂದಿನ ಭಾಗವನ್ನು ನೋಡಿಕೊಳ್ಳೋಣ. ಒಂಬತ್ತನೇ ವಚನ 8ನೇ ವಚನದಿಂದ ಓದಿಕೊಳ್ಳೋಣ. ತರುವಾಯ ಕಾಯಿನನು ತನ್ನ ತಮ್ಮನಾದ ಹೇಬೇಲನಿಗೆ ಅಡವಿಗೆ ಹೋಗೋಣ ಬಾ ಎಂದನು. ಅಡವಿಗೆ ಬಂದಾಗ ಕಾಯಿನನು ತನ್ನ ತಮ್ಮನ ಮೇಲೆ ಬಿದ್ದು ಅವನನ್ನು ಕೊಂದನು. ಯೆಹೋವನು ಕಾಯಿನನನ್ನು, ನಿನ್ನ ತಮ್ಮನಾದ ಹೇಬೇಲನು ಎಲ್ಲಿ ಎಂದು ಕೇಳಲು ಅವನು, ನಾನರಿಯೆ, ನನ್ನ ತಮ್ಮನನ್ನು ಕಾಯುವವನು ನಾನು ಎಂದು ಉತ್ತರ ಕೊಟ್ಟನು. ಏನ್ ಬೇರೆ, ಭೂಮಿ ಮೇಲೆ ಏನೋ ಅಣ್ಣ ತಮ್ಮದಿರು ಮೊದಲಾಗಿ ಹುಟ್ಟಿದ್ದಾರೆ. ಒಂದು 20 ಜನ 30 ಜನ ಇದ್ದರೆ, ಈ ಹೇಬೇಲನಿಗೆ ಒಂದು 10 ಜನನೋ 5 ಜನನೋ ಅಥವಾ 20 ಜನನೋ ಅಣ್ಣಂದಿರಿದ್ರೆ ಈ ಮಾತು ಅವನು ಹೇಳಿದರೆ, ಸರಿ ಬಿಡು, ನಾನು ಕಾಯಬೇಕಾಯ್ತಾ, ನನ್ನ ಹಿಂದೆ ಇದ್ದಾರಲ್ಲ ಅಣ್ಣಂದಿರು, ಅವ್ರು ಕಾಯ್ಬೋದಾಗಿತ್ತಲ್ಲ, ನನಗೆ ಹೇಳ್ತಾ ಇದ್ದೀರ ದೇವ್ರೆ ಅಂತ ಹೇಳ್ಬೋದಾಗಿತ್ತು. ಇರೋದು ಒಬ್ಬನೇ ಅಣ್ಣನ ಪೇರು. ತನ್ನ ತಮ್ಮನನ್ನು ಕಾಯ್ಬೇಕಾಗಿರೋ ಜವಾಬ್ದಾರಿ ಯಾರ್ದು? ಅಣ್ಣನಂದ್ರೆ ಪ್ರೇರೆ ಒಂದು ತಂದೆ ಸಮಾನ. ತಂದೆ ಬಿಟ್ಟರೆ ನೆಕ್ಸ್ಟು ಪುರುಷರಲ್ಲಿ ಹೇಳ್ತಾ ಇದ್ದೀನಿ, ತಂದೆ ಬಿಟ್ಟರೆ ನೆಕ್ಸ್ಟು ಅಣ್ಣನೇ ತಂದೆಯ ಸಮಾನ ಪ್ರೇರೆ. ಈಗ ಯಾರ ಜವಾಬ್ದಾರಿ ಇತ್ತು ಹೇಬೇಲನ್ನು ನೋಡ್ಕೊಳ್ಳುವಂಥದ್ದು? ಜವಾಬ್ದಾರಿ ಯಾರ್ದಿತ್ತು ಅಂತ ನೋಡುವಾಗ ಕಾಯಿನನ ಜವಾಬ್ದಾರಿ ಇತ್ತು ಪ್ರೇರೆ. ಸ್ವಂತ ತಮ್ಮನನ್ನು ಕೊಂದಾಕಿದಲ್ಲದೆ ಆತನನ್ನು ಕಾಯುವವನು ನಾನು ಅಂತ ಹೇಳ್ತಾ ಇದ್ದೀನಿ ಪ್ರೇರೆ. ಈ ಪ್ರಪಂಚದಲ್ಲಿ ನಾವು ನೋಡುವಾಗ ತಮ್ಮಂದಿರನ್ನೇ ಮೋಸ ಮಾಡುವಂಥದ್ದು, ತಮ್ಮಂದಿರನ್ನೇ ದೋಚಿಕೊಳ್ಳುವಂಥದ್ದು, ತಮ್ಮಂದಿರನ್ನೇ ಕೊಲ್ಲುವಂಥದ್ದು. ಏನು ಬೇರೆ, ನಿನ್ನ ತಮ್ಮ ಅಲ್ವಾ, ದೇವರು ಮೆಚ್ಚಿದಂಥ ತಮ್ಮನಲ್ವಾ, ಅದನ್ನೊಟ್ಟಿಗೆ ನಾವು ಒಗೆತನ ಮಾಡಿಕೊಂಡು ಒಳ್ಳೆ ರೀತಿಯಲ್ಲಿ ಇರೋದು ಒಳ್ಳೆಯದಲ್ಲ, ದೇವರ ಆಶೀರ್ವಾದ ನಮ್ಮ ಮೇಲೂ ಬರ್ಬೋದು ಅಂತ ಆತನನ್ನು ಒಲಿಸಿಕೊಳ್ಳದೆ ತಮ್ಮನನ್ನು ಪ್ರೀತಿಸೋದನ್ನು ಬಿಟ್ಟು ಇನ್ನು ದ್ವೇಷ ಮಾಡ್ತಾ ಇದ್ದಾನೆ. ಅರ್ಥ ಮಾಡ್ಕೊಳ್ಳಿ. ಒಂದು ಕುಟುಂಬ ಇದೆ ಬೇರೆ, ನಾನು ನೋಡಿದ ಮಟ್ಟಿಗೆ ಒಂದು ಕುಟುಂಬ ಇದೆ. ಆ ಕುಟುಂಬದಲ್ಲಿ 3 ಜನ ಅಣ್ಣ ತಮ್ಮಂದಿರು. ಒಬ್ಬ ಅಣ್ಣ ದೊಡ್ಡವನಿದ್ದಾನೆ, 2 ತಮ್ಮಂದಿರಿದ್ದಾರೆ. 2 ತಮ್ಮಂದಿರು, ಒಬ್ಬ ಅಣ್ಣನಿದ್ದಾನೆ. ಹೆಸರು ಹೇಳೋಕ್ಕಾಗಲ್ಲ, ಹಾಗೆ ಹೇಳ್ತೀನಿ, ಅರ್ಥ ಮಾಡ್ಕೊಂಡು. ಒಬ್ಬ ದೊಡ್ಡ ಅಣ್ಣನಿದ್ದಾನೆ, 2 ಚಿಕ್ಕ ತಮ್ಮಂದಿರಿದ್ದಾರೆ. ದೇವರ ಮಕ್ಕಳೆನ್ನಿಸಿಕೊಂಡವರೇ, ಹೆಸರಿಗೆ ಭಕ್ತಿಲಿಲ್ಲ. ಏನಾಗಿದೆ ಅಂದರೆ ಬೇರೆ, ಅಣ್ಣನು ಕಾಲೇಜ್ಗೆ ಮೆಟ್ಲತ್ತೋಕ್ಕಿಂತ ಮುಂಚೆ, ಕಾಲೇಜ್ ಮೆಟ್ಲತ್ತೋಕ್ಕಿಂತ ಮುಂಚೆ ತುಂಬ ಒಳ್ಳೆ ಹುಡುಗ ಆಗಿದ್ದ. ತುಂಬ ಒಳ್ಳೆ ಗುಣಗಳಿತ್ತು. ಕಾಲೇಜ್ ಮೆಟ್ಲು ಹತ್ತಿದ ತಕ್ಷಣ ಆತನಿಗೆ ದೆವ್ವ ಹಿಡ್ಕೋತಿದ್ದೆ. ನಮ್ಗೆ ಗೊತ್ತಲ್ಲ ಯಾವ ದೆವ್ವ ಅಂತ. ಅದು ಹಿಡ್ಕೊಂಡ ನಂತರ ಹೆಣ್ಣು ಮಕ್ಕಳನ್ನು ಬದಲಾಯಿಸುವಂಥದ್ದು. ದೇವಜನರಲ್ಲಿ ಇರುವಂಥ ಹೆಣ್ಣನ್ನು ಪ್ರೀತಿಸಿ ಏನೋ ಒಂದು ಮನೆ ಕುಟುಂಬದಲ್ಲಿ ಸಮಸ್ಯೆ ಆಗಿ ಮಾತನಾಡಿದರೆ ಮಾತಾಡಬಹುದಾಗಿತ್ತು. ಅವ್ರ ತಂದೆ ತಾಯಿಗಳು ಮಾತಾಡಬಹುದಾಗಿತ್ತು, ಏನಪ್ಪ ಏನಾಗಿದೆ, ಇದು ಸರಿ ಇಲ್ಲ ಅಂತ ಏನೋ ಒಂದು ಹೇಳಿ ಏನೋ ಒಂದು ಸಮಾಧಾನ ಪಡಿಸ್ಬೋದಾಗಿತ್ತು. ಈತನು ಅನ್ಯರಲ್ಲಿ ಮೋಹಿತನಾಗಿ ಒಬ್ಬರ ಮೇಲೆ ಒಬ್ಬರು ಹೆಣ್ಣನ್ನು ಬದಲಾಯಿಸುವಂಥದ್ದು, ಒಬ್ಬರು ಹೆಣ್ಣನ್ನು ಬದಲಾಯಿಸುವಂಥದ್ದು. ಕೆಲವು ಸಾರಿ ಇನ್ನು ವಯಸ್ಸಿಗಿಂತ ದೊಡ್ಡವರನ್ನ ಮೋಹಿಸುವಂಥದ್ದು. ಈತನು ಇನ್ನೂ ಹುಡುಗ, ಈತನಿಗೆ 20 ವರ್ಷ ಆಗಿದ್ರೆ 30 ವರ್ಷದ ಸ್ತ್ರೀಯನ್ನು ಮೋಹಿಸುವಂಥದ್ದು, ಅಂದರೆ 25 ವರ್ಷದನ್ನು ಮೋಹಿಸುವಂಥದ್ದು. ಈ ರೀತಿ ದುಷ್ಟ ಚಟಗಳಿಗೆ ಒಳಪಟ್ಟ ಪ್ರೇರಣೆ. ಓಕೆನಾ? ಹೀಗೆ ನಡೀತಾ ಇತ್ತು, ಹೀಗೆ ಆಗ್ತಾ ಇತ್ತು. ಅವನ ತಮ್ಮನು ಬಹಳ ಚಿಕ್ಕವನಿದ್ದ ಬೇರೆ, ಬಹಳ ಚಿಕ್ಕ ಹುಡುಗ, ಎತ್ತಿ ಆಡಿಸುವಂಥ ಮಗುನಿದ್ದ. ಅವನು ಒಂದು 5 ವರ್ಷಕ್ಕೆ ಈತನ ಅಣ್ಣನ ಒಂದು ಚಟಗಳನ್ನು ನೋಡಿದಂಥ ಈತನ ತಮ್ಮನೇನಾದ ಅಂದರೆ
ಇನ್ಸ್ಟಾಗ್ರಾಮಲ್ಲಿ ಪ್ರೀತಿ ಪ್ರೇಮದ ಕಾಮಬಲ್ಯ ಆಶೆಯನ್ನು ಹುಟ್ಟಿಸುವಂಥ ಹಾಡುಗಳಿಗೆ ರೀಲ್ ಮಾಡೋದಕ್ಕೆ ಸ್ಟಾರ್ಟ್ ಆಗ್ತಾ ಇದ್ದಾನೆ. ಯಾರು? ತಮ್ಮ. ಈಗ ಈ ತಮ್ಮನಿಗೆ ಬಂದಂಥ ದುರ್ಬುದ್ಧಿ ಯಾರ ದೇವ ಮೆಟ್ಕೊಂಡಿದೆ ಇದನಿಗೆ? ತನ್ನ ಅಣ್ಣನ ದೇವನೇ ಮೆಟ್ಕೊಂಡಿದೆ ಪ್ರೇರಿ. ಈಗ ಮನೆ ಕುಟುಂಬದಲ್ಲಿ ಇಬ್ಬರು ತಮ್ಮಂದಿರಿದ್ದಾರೆ. ಈ ತಮ್ಮಂದಿರನ್ನು ಕಾಪಾಡುವಂಥ ಜವಾಬ್ದಾರಿ ಯಾರ್ದು? ಅಣ್ಣಂದು. ಅಂದರೆ ತಂದೆ ಸಮಾನದಲ್ಲಿರುವಂಥ ಅಣ್ಣಂದು. ತಂದೆದಿರೋ ಮನೆಯಲ್ಲಿ ಯಾವಾಗಲೂ ಇರಲ್ಲ. ಅಣ್ಣನಾದವನು ಏನಾಗಿರಬೇಕು, ಮನೆಯಲ್ಲಿ ಒಂದು ತಂದೆ ಸ್ಥಾನವನ್ನು ವಹಿಸ್ಕೊಂಡು ಇವರಿಬ್ಬರು ತಮ್ಮರನ್ನು ತಂಗಿಯರನ್ನು ಆಳ್ವಿಕೆ ಮಾಡಬೇಕು ಅಲ್ವಾ? ಈತನೇನಾಗಿದೆ ಅಂದರೆ ದುಷ್ಟನಾಗಿದ್ದಾನೆ ಪ್ರೇರಿ, ನೀಚನಾಗಿದ್ದಾನೆ. ಕಾಲೇಜ್ ಮೆಟ್ಲು ಅರ್ಧಾಗಿಂದ ಹೆಣ್ಣು ಮಕ್ಕಳನ್ನು ಬದಲಾಯಿಸುವಂಥದ್ದು, ಅನ್ಯರಲ್ಲಿ ಮೋಹಿತನಾಗುವಂಥದ್ದು, ಪ್ರೀತಿ ಪ್ರೇಮ ಅನ್ನುವಂಥ ಕಾಮಾಭಿಲಾಷೆಗೆ ಒಳಪಟ್ಟು ಹೆಣ್ಣನ್ನು ಬದಲಾಯಿಸುವಂಥದ್ದು. ಇದನ್ನು ನೋಡಿದಂಥ ತಮ್ಮಂದಿರ ಜೀವನ ಏನಾಯಿತು ಅಂದರೆ ಲೋಕಕ್ಕೆ ದಾಸರಾಗೋದು. ಬೇರೆ ಪ್ರತಿಯೊಂದು ಮಕ್ಕಳಿಗೆ ತನ್ನ ಅಣ್ಣ, ತನ್ನ ತಂದೆ ತಾಯಿಗಳು ಒಂದು ಹೀರೋಗಳ ಥರ, ಹೀರೋಯಿನ್ಗಳ ಥರ ಇರ್ತಾರೆ. ಅಂದರೆ ಅವ್ರನ್ನ ಫಾಲೋ ಮಾಡುವಂಥದ್ದು. ಅನೇಕರು ಹೀರೋಯಿನಿಗೆ ಫಾಲೋ ಮಾಡ್ತಾ ಇರ್ತಾರೆ. ಚಿಕ್ಕ ವಯಸ್ಸಿನಲ್ಲಿ ಮೊದಲನೇ ಹೀರೋಯಿನ್ ಯಾರು ಅಂದರೆ ತನ್ನ ಮಕ್ಕಳಿಗೆ ತನ್ನ ತಂದೆ ತಾಯಿಗಳು, ಅಣ್ಣ ತಮ್ಮಂದಿರು, ಅಕ್ಕ, ಈ ರೀತಿ ಇರುತ್ತೆ. ಈಗ ಇವ್ರನ್ನ ನೋಡಿದಂಥ ಈ ತಮ್ಮಂದಿರ ಪರಿಸ್ಥಿತಿ ಏನಾಗಿದೆ ಅಂದರೆ ಇವರು ದುಷ್ಟರಾಗಿ ನೀಚರಾಗಿರುತ್ತೆ, ಹಾಳಾಗೋದು. ಇವ್ರ ಲೈಫು ಸ್ಕ್ರ್ಯಾಪ್ ಆಗೋಯ್ತು. ದೇವ್ರ ಭಯ ಇಲ್ಲ, ದೇವ್ರ ಭಕ್ತಿ ಇಲ್ಲ. ಫಿಲಮ್ ಹಾಡುಗಳಿಗೆ ರೀಲ್ಸ್ ಮಾಡಿಕೊಂಡು ತಿರ್ಬೋಕಿಗಳ ಥರ, ಚಪ್ರಿಗಳ ಥರ ತಿರುಗ್ತಾ ಇದ್ದಾರೆ ನೀಚರು. ಈ ಕಡೆ ಏನು ಗೊತ್ತಾ, ಕ್ರೈಸ್ತರ ಮಕ್ಕಳು ಈ ರೀತಿ ಆದಂದ್ರೆ ದೇವ್ರಿಗೆ ಎಷ್ಟು ಅವಮಾನ. ಈ ವಿಷಯ ತಂದೆ ಗೊತ್ತಿಲ್ವಾ? ಗೊತ್ತಿರುತ್ತೆ. ಗೊತ್ತಿಲ್ಲ ಅದು ತಿಳ್ಕೋಬೇಕು. ಮಕ್ಕಳು ಏನು ಮಾಡ್ತಾ ಇದ್ದಾರೆ, ಫೋನ್ ತೆಗೆದುಕೊಂಡು ಮಕ್ಕಳು ಏನು ಮಾಡ್ತಾ ಇದ್ದಾರೆ, ಹೇಗೆ ಮಾತಾಡ್ತಾ ಇದ್ದಾರೆ, ಹೇಗೆ ನಡೀತಾ ಇದ್ದಾರೆ, ಹೇಗೆ ನೋಡ್ತಾರೆ ಅಂತ ನೋಡ್ಬೇಕಾಗಿರೋ ಜವಾಬ್ದಾರಿ ಯಾರ್ದು? ತಂದೆದಾಗಿದೆ ಅಲ್ವಾ? ಓಕೆನಾ? ತಂದೆದಾಗಿದೆ. ಈಗ ಎಲಿಯನ ಸಾಮುವೇಲನ ಗ್ರಂಥದಲ್ಲಿ ಬರುವಂಥ ಬೇರೆ, ಎಲಿಯನ ಮಕ್ಕಳು ದುಷ್ಟರು ಆದಂಥ ಕಾರಣಕ್ಕೆ ಮರಣ ಇರಬತ್ತು, ತಂದೆ ಮಕ್ಕಳಿಗೂ ಸೇರಿ ಬಂತು. ಯಾಕಂದರೆ ಮಕ್ಕಳನ್ನು ಈತನು ಸರಿಯಾಗಿ ನೋಡ್ಕೊಳ್ಳಿಲ್ಲ ಬೇರೆ, ದಾರಿ ಬಿಟ್ಬಿಟ್ಟ. ದುಷ್ಟರಾಗಿ ನೀಚರಾಗಿ ಬದುಕೋದಕ್ಕೆ ಬಿಟ್ಬಿಟ್ಟು ದೊಡ್ಡವರಾದ್ಮೇಲೆ ಅವ್ರು ಕೇಳು ಅಂದರೆ ಎಲ್ಲಿ ಕೇಳ್ತಾರೆ ಬೇರೆ? ಕೇಳಲ್ಲ. ಈಗ ತಂದೆ ಅಣ್ಣ ಏನಾಗಿದ್ದಾನಂದರೆ ಒಂದು ತಂದೆ ಸಮಾನದಲ್ಲಿರುವಂಥ ಕಾಯಿನನ್ನು ತನ್ನ ತಮ್ಮನನ್ನೇ ಸಾಯಿಸ್ತಾ ಇದ್ದಾನೆ. ಸಾಯಿಸುವಂಥದ್ದು, ಪ್ರಾಣ ತೆಗೆಯುವಂಥದ್ದು, ಒಂದೇಟು ಎರಡೇಟು ಹೊಡೆದು ಏನೋ ತಪ್ಪಾಗಿದೆ ಅಂತ ಸಾಯಿಸುವಂಥ ಮಟ್ಟಿಗೆ ಹೋಗಿದ್ದಾನಂದರೆ ಈತನಿಗೆ ಯಾರು ಮೆಟ್ಕೊಂಡಿದ್ದಾರೆ? ದೆವ್ವ, ಹಳೆ ಘಟ್ಟ ಸರ್ಪನು ಈತನಲ್ಲಿ ಸೇರಿಕೊಂಡು ಕೊಲೆ ಮಾಡಿಸ್ತಾ ಇದ್ದಾರೆ. ಸ್ವಂತ ಒಳ್ಳೆ ತಮ್ಮ ಪ್ರೇರೆ, ಮುದ್ದು ತಮ್ಮ, ಕಪಟವಿಲ್ಲದಂಥ ತಮ್ಮನನ್ನು ಕೊಂದಾಕುವಂಥ ಪರಿಸ್ಥಿತಿಯಲ್ಲಿ ಕಾಯಿನನ್ನು ಅಷ್ಟು ಕೆಳಮಟ್ಟಕ್ಕೆ ಆಲೋಚನೆ ಮಾಡ್ತಾ ಇದ್ದಾರೆ. ನೋಡಿ ಬೇರೆ, ಹಾಗೆ ಕೆಳಗಡೆ ನೋಡುವಾಗ ನಿನ್ನ ತಮ್ಮನ ರಕ್ತವು ನೋಡಿ ಹತ್ತು, ಅದಕ್ಕೆ ಯೆಹೋವನು ನೀನು ಏನು ಮಾಡಿದ್ದಿ? ನಿನ್ನ ತಮ್ಮನ ರಕ್ತವು ಭೂಮಿಯ ಕಡೆಯಿಂದ ನನ್ನನ್ನು ಕೂಗುತ್ತದೆ, ಕೇಳು, ಈ ಭೂಮಿಯನ್ನು ಬಿಟ್ಟು ಹೋಗಬೇಕೆಂದು ನಿನಗೆ ಶಾಪ ಬಂತು. ನೀನು ಭೂಮಿಯನ್ನು ವ್ಯವಸಾಯ ಮಾಡಿದರೂ ಇದು ಇನ್ನು ಮುಂದೆ ನಿನಗೆ ಫಲಿಸುವುದಿಲ್ಲ. ನೀನು ಭೂಲೋಕದಲ್ಲಿ ಅಲೆಯುವವನು, ದೇಶ ಭ್ರಷ್ಟನೂ ಆಗಿರುವಿ ಅಂದನು. ಏನು, ಈ ಭೂಮಿಯನ್ನು ಬಿಟ್ಟು ಹೋಗಬೇಕೆಂದು ನಿನಗೆ ಶಾಪ ಬಂತು. ಭೂಮಿ ಬಿಟ್ಟು ಹೋಗುವಂಥ ಶಾಪನ ಅಂದರೆ ಈತನು ಪಶ್ಚಾತ್ತಾಪ ಪಟ್ಟ ಪ್ರೇರ. ಆಮೇಲೆ ಪಶ್ಚಾತ್ತಾಪ ಪಟ್ಟದ್ದರಿಂದ ಈತನಿಗೆ ಎಲ್ಲೋ ಆ ಭೂಮಿ ಮೇಲೆ ಎಲ್ಲೋ ಒಂದು ಕಡೆ ಮೂಲೆಯಲ್ಲಿ ಜಾಗ ಸಿಕ್ತು. ಅನೇಕರು ರಕ್ತವನ್ನು ಸುರಿಸಿದ ನಂತರ ಪಶ್ಚಾತ್ತಾಪ ಪಡೆದಿರುವಂಥ ಮನಸ್ಸುಗಳಿವೆ. ಆಲೋಚನೆ ಮಾಡಿ. ಒಂದು ನಿಮಿಷ ಬೇರೆ. ಪಶ್ಚಾತ್ತಾಪ ಪಡೆದಂಥ ಮನಸ್ಸುಗಳು ಬಹಳ ಇದೆ ಪ್ರೇರಿ. ಯಾರ ಹಾಗೆ? ಈತನ ಹಾಗೆ ಪಶ್ಚಾತ್ತಾಪ ಪಡ್ತಾ ಇಲ್ಲ ಪ್ರೇರಿ. ಈ ದಿನ ಕೊಂದಾಕಿದ್ರೆ ದೊಡ್ಡ ರೌಡಿ ಅನ್ಕೋತಾ ಇದ್ದಾನೆ. ರೌಡಿ ಕೊಂದಾಕಿದ್ರೆ ರೌಡಿ, ತನಗೆ ದೊಡ್ಡ ಹೆಸರು, ಜೈಲಲ್ಲಿ ಹೋದ್ರೆ ಸನ್ಮಾನ, ಗೌರವ. ಕೊಲ್ಲುವವನು ನಿಜವಾದ ದೊಡ್ಡ ಮನುಷ್ಯನಲ್ಲ ಪ್ರೇರೆ. ಆತನು ಕೋಪ ತಾಳಿಕೊಳ್ಳದೆ ಕೊಲ್ತಾ ಇದ್ದಾನೆ. ಆತನು ಬಲಹೀನನು, ವೀಕ್ ಆಗಿದ್ದಾನೆ. ಅವನು
ಅವನಿಗೆ ಡ್ರಿಪ್ಸ್ ಹಾಕ್ಸಿ ಹಾಸ್ಪಿಟಲ್ ಅಡ್ಮಿಟ್ ಮಾಡಬೇಕಾಗಿದೆ, BP ಟ್ಯಾಬ್ಲೆಟ್ಸ್ ಕೊಡಬೇಕಾಗಿದೆ ಆತನಿಗೆ. ಮನುಷ್ಯರ ರಕ್ತ ಅಲ್ಲ ಆತನ ಕೋಪಕ್ಕೆ ಕೊಡಬೇಕಾಗಿರೋದು, ಡ್ರಿಪ್ಸ್ ಹಾಕ್ಬೇಕಾಗಿದೆ, ಅದನ್ನು ಅಡ್ಮಿಟ್ ಮಾಡಬೇಕಾಗಿದೆ. ಆತನು ರೌಡಿ ಅಲ್ಲ, ಬಲಹೀನನು ಪ್ರೇರೆ. ಆತನು ಕೋಪ ತಾಳಿಕೊಂಡು ಮತ್ತೊಬ್ಬರಿಗೆ ಪ್ರೀತಿಸುವವನೇ ನಿಜವಾದ ಮನುಷ್ಯ. ಏನಂತೀರ ನೀವು, ಗಂಡಸಂತೀರಾ? ನಿಜವಾದ ಗಂಡಸ ಯಾರಂದ್ರೆ ಕೊಲೆ ಮಾಡುವನಲ್ಲ ಪ್ರೇರೆ, ತಪ್ಪು ಅಭಿಪ್ರಾಯ. ಶತ್ರುಗಳನ್ನು ಪ್ರೀತಿಸಿ, ಆತನು ನಮಗೆ ಕೊಲ್ಲಬೇಕಂತ ಇದ್ರು, ನಮ್ಗೆ ಹೊಡಿಬೇಕಂತ ಇದ್ರು, ಆತನನ್ನು ಪ್ರೀತಿಸಿ ಕ್ಷಮಾಪಣೆ ಮಾಡಿ ಅವನ ಮನಸ್ಸನ್ನು ಬದಲಾಯಿಸ್ತಾನಲ್ಲ, ಅವನು ನಿಜವಾದ ಗಂಡಸು ಅನ್ನಿಸ್ಕೊಳ್ಳೋದು. ಏಟಿಗೆ ಎದುರೇಟ್ ಹೊಡೆಯುವಂಥದ್ದು ಗಂಡಸಂತ ಅನ್ಕೊಂಡಿದ್ದೀರಾ? ಯಾವ ಆಲೋಚನೆಯಲ್ಲಿದ್ದೀರಾ ನೀವು? ಫಿಲಮ್ ನೋಡಿ ಕೆಟ್ಟೋಗಿದ್ದೀರಾ? ಆ ಫಿಲಮಲ್ಲಿ ಒಂದು ಮಾತು ಮಾತಾಡಿದ್ರು ತಡ್ಕೊಳ್ಳಲ್ಲ ಪ್ರೇರೆ. ಪೇಷೆನ್ಸ್ ಇಲ್ಲದಂಥ ಪೇಷೆಂಟು, ತಾಳ್ಮೆ ಇಲ್ಲದಂಥ ಪೇಷೆಂಟು ಯಾರು? ಫಿಲಮ್ ಇಂಡಸ್ಟ್ರಿಯಲ್ಲಿ ತೋರಿಸೋದು ಅದೇ ಅಲ್ಲ ಪ್ರೇರೆ. ಪೇಷಂಟ್ಗಳು ಪ್ರೇರೆ, ಇವರು ಬಲಹೀನರು. ಇವ್ರಿಗೆ ಡ್ರಿಪ್ಸ್ ಹಾಕಿ BP ಟ್ಯಾಬ್ಲೆಟ್ಸ್ ಅದೆಲ್ಲ ಕೊಟ್ಟು ಇವ್ರಿಗೆ ಅಡ್ಮಿಟ್ ಮಾಡಬೇಕು ಪ್ರೇರೆ. ಇವರು ಧೈರ್ಯಶಾಲಿಗಳಂತ ಅನ್ಕೊಂಡಿದ್ರು, ಧೈರ್ಯಶಾಲಿ ಅಲ್ಲ. ಇನ್ನೊಬ್ಬರ ರಕ್ತ ಸುರಿಸೋನು ಧೈರ್ಯಶಾಲಿ ಅಲ್ಲ, ಶತ್ರುಗಳನ್ನು ಪ್ರೀತಿಸುವವನು ನಿಜವಾದ ಧೈರ್ಯಶಾಲಿ. ಒಬ್ಬನು ಒಡೆಯಕ್ಕೆ ಬಂದರೂ ಅವನ ಏಟನ್ನು ತಾಳಿಕೊಂಡು ಅವನ ಕ್ಷಮಿಸಿ, ನೋಡೋ ನನಗೆ ಒಡೆಯೋ ಕೆಪಾಸಿಟಿ ಇದೆ, ಒಡೆಯೋ ಕೆಪಾಸಿಟಿ ಇದ್ರೂ ನಾನು ನಿನಗೆ ಒಡೆಯಲ್ಲ. ಯಾಕಂದರೆ ನೀನು ನನ್ನ ಸ್ವರೂಪದಲ್ಲಿರುವಂಥ ಮನುಷ್ಯ, ನಿನಗೂ ಒಂದು ಹೆಂಡತಿ ಇದೆ, ನಿನಗೂ ಮಕ್ಕಳಿದ್ದಾರೆ, ಎಲ್ಲ ನಿನಗೂ ಅಕ್ಕ ತಂಗಿರು ಇರ್ಬೋದು, ನಿನಗೂ ತಾಯಿ ತಂದೆ ಇರ್ಬೋದು, ಮನೇಲಿ ಯಾರಾದರೂ ವಯಸ್ಸಾದದು ಅಂತವರು ನಿನ್ನ ಸಂಪಾದನೆಗೋಸ್ಕರ ಕಾಯ್ಕೊಂಡಿರ್ಬೋದು. ಆದ ಕಾರಣ ನಿನ್ನನ್ನು ಕ್ಷಮಿಸಿ ಜೀವ ದಾನ ಮಾಡ್ತಾ ಇದ್ದೇನೆ, ಹೋಗು ಬದುಕು ಅಂತ ಹೇಳುವಂಥವನು ನಿಜವಾದ ಗಂಡಸು ಅನ್ನಿಸ್ಕೊಳ್ತಾನೆ. ಹೌದು ಪ್ರೇಮ. ಇದು ದೇವರ ಆಲೋಚನೆಯಿಂದ, ದೇವರ ನಿಯಮದ ಪ್ರಕಾರ ನಿಜವಾದ ಧೈರ್ಯಶಾಲಿ ಯಾರು ಅಂದರೆ ಶತ್ರುಗಳನ್ನು ಪ್ರೀತಿಸಿ ಕ್ಷಮಿಸಿ ಬಿಟ್ಟು ಬಿಡುವವನೇ ನಿಜವಾದ ಧೈರ್ಯಶಾಲಿ ಗಂಡಸು ಅನ್ನಿಸ್ಕೊಂಡು. ಓಕೆನಾ? ಅರ್ಥ ಆಯ್ತು ಅನ್ಕೋತೀನಿ. ಓಕೆ, ಈಗ ಕೆಳಗಡೆ ನೋಡಿಕೊಳ್ಳುವಾಗ ನಾವು ಕಾಯಿನನು ಯೆಹೋವನಿಗೆ ನನ್ನ ಅಪರಾಧ ಫಲ, ನೋಡಿ ತಪ್ಪು ಮಾಡಿದನಂತ ಆತನು ಗೊತ್ತಾಯ್ತು, ಅಪರಾಧ ಫಲ ತಾಳಕೂಡದಷ್ಟಾಗಿದೆ. ನೀನು ಈ ಹೊತ್ತು ನನ್ನನ್ನು ಸ್ವದೇಶದಿಂದ ಹೊರಡಿಸುತ್ತೀಯಲ್ಲ, ನಿನ್ನ ಸಾನ್ನಿಧ್ಯವು ತಪ್ಪಿತು. ನಾನು ಲೋಕದಲ್ಲಿ ಅಲೆಯುವವನು ದೇಶಭ್ರಷ್ಟನು ಆಗಬೇಕಾಯಿತು. ಇದಲ್ಲದೆ ನನ್ನನ್ನು ಕಂಡವರು ಕೊಲ್ಲುವರು ಎಂದು ಹೇಳಿದನು. ಏನು ಬೇರೆ ಇಂತನಿಗೆ ಎಷ್ಟು ದುಃಖ, ಇವಾಗ ಎಷ್ಟು ವೇದನೆ. ಯಾರಿಗೆ? ಕಾಯಿನನ್ನು ಕೊಂದೋದೇನೋ ಕೋಪದಲ್ಲಿ ಕೊಂದಾಕ್ಬಿಟ್ಟ. ಈಗ ಆತನಿಗೆ ಎಷ್ಟು ಟೆನ್ಷನ್, ಎಷ್ಟು ಚಿಂತೆ, ಎಷ್ಟು ಕಳವಳ ಸ್ಟಾರ್ಟ್ ಆಗಿದೆ ಅಂದರೆ ಅವನು ಬದುಕೋದಕ್ಕೂ ಆಯ್ತಲ್ಲ, ಈ ಕಡೆ ಸಾಯೋದಕ್ಕೂ ಆಯ್ತಲ್ಲ ಅವನ ಪರಿಸ್ಥಿತಿ ಆಗ್ಬಿಟ್ಟಿದೆ. ಯಾಕಂದರೆ ಪಾಪ ಮಾಡಿದಾಗ, ತಪ್ಪು ಮಾಡಿದಾಗ ನಮ್ಮ ಆತ್ಮಶಕ್ತಿ ಕಳ್ಕೊಂಡ್ಬಿಡುತ್ತೆ ಪ್ರೇಮ. ನೀವು ಜೈಲಲ್ಲಿ ಒಂದು ಸಾರಿ ನೋಡಿ, ಜೈಲಲ್ಲಿ ಇರುವಂಥ ಖೈದಿಗಳನ್ನು ನೀವು ವಿಚಾರಿಸುವಾಗ ಅವರ ಮಕ್ಕಳುಗಳು, ಅವ್ರ ಹೆಂಡತಿಗಳು, ಅವರ ತಂಗಿದಿರು, ಅಕ್ಕಂದಿರು, ಅವ್ರ ತಾಯಿ ತಂದೆಗಳು ಆ ಖೈದಿಗಳನ್ನ ನೋಡಕ್ಕೆ ಹೋದಾಗ ಅವರ ಮುಖ ಒಂದು ಸಾರಿ ನೋಡಿದ್ದೇನೆ. ಅವರ ವೇದನೆ, ಅವರ ಮುಖದಲ್ಲಿ ಇರುವಂಥ ಬಾಧೆ ನೋಡೋಕ್ಕಾಗಲ್ಲ ಪ್ರೇರೆ. ಇವನು ಕೊಂದವನು ಸತ್ತವನ ಅಥವಾ ಇವನು ಬದುಕಿದ್ದು ಸತ್ತವನ ಅಂತ ಅಂದರೆ ಇವನು ಬದುಕಿದ್ದು ಸತ್ತೋಗಿರ್ತಾನೆ. ಸತ್ತವರು ಮುಗೀತು ಪ್ರೇರೆ, ಮಣ್ಣು ಮಾಡಿ ಏನು ಮಾಡಿರ್ತಾರೆ, ಮೂತಾಕ್ಬಿಟ್ಟಿರ್ತಾರೆ, ಎಲ್ಲ ಮುಗೀತು ಅಂದಿರ್ತಾರೆ. ಈತನು ಪ್ರತಿದಿನ ಸಾಯ್ತಾ ಇರ್ತಾನೆ ಜೈಲಲ್ಲಿ. ಹೌದು ಪ್ರೇರೆ, ಈತನು ಪ್ರತಿದಿನ ಮರಣ ಹೊಂದ್ತಾ ಇದ್ದಾನೆ. ಅದೇನು ಅಂತಾರೆ ಪ್ರೇರೆ, ದಿನ ಸಾವು. ಮರಣ ಒಂದ್ಸಾರಿ ಬಂದು ಸತ್ತೋದ್ರೆ ನೋವಾಗಲ್ಲ ಅಂತಾರೆ. ಇದೇನು ಡೈಲಿ ಸಾಯಬೇಕಲ್ಲಪ್ಪ, ಡೈಲಿ ಸಾಯೋ ಪರಿಸ್ಥಿತಿ ಅಲ್ಲಪ್ಪ ಅನ್ನಂಗೆ ಜೈಲಲ್ಲಿರೋ ಪರಿಸ್ಥಿತಿ ಏನಾಗಿದೆ ಅಂದರೆ ಪ್ರತಿದಿನ ಸಾಯುವವರಾಗಿರ್ತಾರೆ ಪ್ರೇರೆ. ಪ್ರತಿದಿನ ಬಾಧೆ, ಪ್ರತಿದಿನ ನೋವು, ಪ್ರತಿದಿನ ವೇದನೆ ಪಡ್ತಾ ಇದ್ದಾರೆ. ತನ್ನ ಮಕ್ಕಳು, ತನ್ನ ಹೆಂಡತಿ ಬಂದು ಆ ಒಂದು ಜೈಲಿನಲ್ಲಿ ಕೈ ಕೊಡುವಾಗ ಅವರ ಕೈಯನ್ನು ಮುತ್ತಿಡುವಂಥ ಆಸೆ, ಮಕ್ಕಳನ್ನು ತಬ್ಬಿಕೊಳ್ಳುವಂಥ ಆಸೆ. ಗೋಡೆ ಏನಿದೆ, ಪಾಪ ಎಂಬುವಂಥ ಕಂಬಿಗಳು ನಮಗೆ, ನಿಮಗೆ, ನಮ್ಮ ಮಕ್ಕಳಿಗೂ ನಮಗೂ, ಅಂದರೆ ದೇವರಿಗೂ ನಮಗೂ ಪಾಪ ಎಂಬುವಂಥ ಈ ಕಂಬಿಗಳ ಅಡ್ಡ ಇದೆ. ನಿನ್ನ ಮಕ್ಕಳಿಗೆ ಹೇಗೆ ನೀನು ತಪ್ಕೊಳ್ಳೋಕ್ಕಾಗದೇ ದಿನ ನೀನು ಜೈಲಲ್ಲಿ ಕಷ್ಟ ಅನುಭವಿಸ್ತಾ ಇದೆಯೋ ಮನುಷ್ಯ, ಅದೇ ರೀತಿ ದೇವರನ್ನು ಅಪ್ಪಿಕೊಳ್ಳುವುದಕ್ಕೆ ಪಾಪ ಎಂಬುವಂಥ ಆ ಜೈಲು ಸರಪಣಿಗಳು ನಮಗೆ, ದೇವರಿಗೆ ಅಡ್ಡ ಇದೆ ಬೇರೆ. ಅದಕ್ಕಾಗಿ ದೇವರು ಹೇಳ್ತಾ ಇದ್ದಾನೆ ಬೇರೆ, ತಾಳ್ಮೆಯಿಂದ ಇರೋಣ, ಒಬ್ರನ್ನೊಬ್ರು ಪ್ರೀತಿಸೋಣ, ಕೊಲ್ಲುವಂಥ ಅವಶ್ಯಕತೆ ಇಲ್ಲ ಬೇರೆ. ಹೇಳೋಣ ಬುದ್ಧಿವಾದ. ಯಾಕೆ ನಾವು ಬುದ್ಧಿವಾದ ಹೇಳಿದ್ರೆ ಅವ್ನು ಕೋಪ ಮಾಡ್ಕೊಂಡು ನಮ್ಮನ್ನು ಕೊಂದಾಕ್ಬಿಡ್ತಾನಂತ ಭಯಕ್ಕೋಸ್ಕರ ನಾವೇನಾದರೂ ಕೊಂಡ್ಬಿಡ್ತೀವಿ ಅನ್ನೋ ಬೇರೆ. ಈಗ ಕೊಂದಾಡೋರು, ಹೊಡೆದಾಡೋರು ಹೆಂಗೆ ಅಂದರೆ ಅವ್ರ ಪರಿಸ್ಥಿತಿ, ಅವನೇನಾದರೂ ನನಗೆ ಆಲೋಚನೆ ಮಾಡಿ ಸ್ಕೆಚ್ ಹಾಕಿ ಅಂತಾರೆ, ಸ್ಕೆಚ್ ಹಾಕಿ ನನ್ನನ್ನೆಲ್ಲಿ ಕೊಂದಾಕ್ಬಿಡ್ತಾನೋ ಅಂತ ನಾನೇ ಮೊದಲು ಅವ್ನು ಕೊಂದಾಕ್ಬಿಡ್ತು ಅಂದರೆ ಹೆದರಿಕೆಗೋಸ್ಕರ ಕೊಲ್ತಾ ಇದ್ದಾರೆ. ಧೈರ್ಯದಿಂದ ಅಲ್ಲ. ಧೈರ್ಯ ಏನಂದರೆ ನಿನ್ನನ್ನು ಒಡೆಯೋವನಿಗೆ ನೀನು ಕ್ಷಮಿಸಿ
ನಿನ್ನ ಕೈಲಿ ಅವ್ನು ಹೊಡೆಯೋಕ್ಕಾದರೂ ಹೊಡೆಯೋಗಿದ್ದೆ